ಹಂಗೂ ಹಿಂಗೂ ಬಂದು ಸೇರಿಕೊಂಡ್ವಿ ಆನೆತಲದಿಂಬು. ಇನ್ನೊಂದು 3/4 ಗಂಟೆ ಹೋದರೆ ಮಾದಪ್ಪನ ದೇವಸ್ಥಾನ ರೀಚ್ ಆಗ್ತೀವಿ. ಯಾವುದೇ ಒಂದು ತೊಂದರೆ ಆಗಲಿ ವಿಘ್ನ ಆಗಲಿ ಏನೂ ಆಗಲಿಲ್ಲ. ನಡೆಯೋದಕ್ಕೂ ಅಷ್ಟಾಗಿ ಕಷ್ಟ ಆಗಿಲ್ಲ. ಆರಾಮಾಗಿ ನಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 3/4 ಗಂಟೆ ಮ್ಯಾಕ್ಸಿಮಮ್ 3/4 ಗಂಟೆ ಬೇಕಾಗುತ್ತೆ. ಯಾಕಂದರೆ ಬಿಸಿಲು 9 ಗಂಟೆಗೆ ಬಿಸಿಲು ಜಾಸ್ತಿ ಆಗಿದೆ. ಹಾಗಾಗಿ ಒಂದು 3/4 ಗಂಟೆ ಟೈಮ್ ಬೇಕಾಗುತ್ತೆ. ಹೋಗಿ ಮಾದಪ್ಪನ ದರ್ಶನ ಮಾಡ್ತೀವಿ. ಈಗ ನಾವು ಹೋದ ತಕ್ಷಣ ರೆಡಿಯಾಗಿ ದರ್ಶನ ಮಾಡೋಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ನಡ್ಕೊಂಬಂದ್ರೆ ಎಲ್ಲರೂ ಅಷ್ಟೇ 90% ಪಾದಯಾತ್ರಿಗಳು ಎಲ್ಲರೂ ಡೈರೆಕ್ಟ್ ದರ್ಶನ ಕೊಟ್ಟು ಹೋಗ್ತಾರೆ. ಸೆಕೆ ನೀರು ಕಿತ್ಕೊಂಡು ಬರ್ತಾಯಿದೆ ಬಿಸಿಲಿಗೆ. ಏನಾಗುತ್ತೆ, ಈಗ ಅಲ್ಲಿಂದ ನಡ್ಕೊಂಬಂದಿರ್ತೀವಲ್ಲ, ಅಷ್ಟು ಕಷ್ಟಪಟ್ಟು ನಡ್ಕೊಂಬಂದಿರ್ತೀವಿ. ಹಂಗಾಗಿ ನಾವು ರೆಡಿಯಾಗಿ ಇಲ್ಲಿಂದ ನಡ್ಕೊಂಡು ಹೋಗಿರೋದಕ್ಕೆ ರೆಡಿಯಾಗಿ ನಾವು ದರ್ಶನ ಮಾಡೋಕ್ಕೆ ಹೋಗೋದಿಲ್ಲ. ಡೈರೆಕ್ಟ್ ಫಸ್ಟ್ ಹೋಗಿ ಅಪ್ಪನ ದರ್ಶನ ಮಾಡಿಕೊಂಡು ಅದಾದ ನಂತರ ಬೇಕಾದರೆ ಸ್ನಾನ ಎಲ್ಲ ಮಾಡಿಕೊಂಡು ಸಾಲೂರು ಮಠ ಹೋಗಿ, ಸಾಲೂರು ಮಠದಲ್ಲಿ ಅಲ್ಲಿ ಮಾದಪ್ಪನ ಬೆತ್ತ, ಮಾದಪ್ಪನ ಪಾದಗಳು ಎಲ್ಲ ಇದ್ದಾವೆ. ಅವರು ಯೂಸ್ ಮಾಡ್ತಾಯಿದ್ದಂಥ ಪಾದುಕೆಗಳು ಅಂತ ಹೇಳ್ಬೋದು ಅಂದ್ಕೊಳ್ತೀನಿ. ಅದೆಲ್ಲ ಇದ್ದಾವೆ, ಅದನ್ನೆಲ್ಲ ಹೋಗಿ ನೋಡ್ಬೋದು. ನೋಡೋಣ, ಫಸ್ಟ್ ಹೋಗಿ ಮಾದಪ್ಪನ ದರ್ಶನ ಮಾಡೋಣ. ದರ್ಶನ ಮಾಡಿದ ನಂತರ ಸ್ವಲ್ಪ ಲೈಟಾಗಿ ಕಾಲಲ್ಲೂ ಬೊಬ್ಬೆ ಬಂದಿದೆ. ಅಲ್ಲಿಂದ ನಡೆದಿದ್ದಲ್ವ, ಹಾಗಾಗಿ ಲೈಟಾಗಿ ಬೊಬ್ಬೆ ಬಂದಿದೆ. ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕೆಂದರೆ ರಾತ್ರಿ ನಿದ್ದೆ ಬಂದಿಲ್ಲ ಮೈಕೈ ನೋವಿಗೆ ನಡೆದಿರೋದು. ಇಲ್ಲೆಲ್ಲ ಮಾತ್ರೆಗಳು ತಿಂದರೂ ಮಾತ್ರೆಗಳು ಕೆಲಸ ಮಾಡಲ್ಲ. ಮೈಕೈ ನೋವು ಮಾತ್ರೆ ತಿಂದರೂ ಸಹ ಕೆಲಸ ಮಾಡಲ್ಲ. ಬೆಟ್ಟಗಳು ಹತ್ತಿರ್ತೀವಲ್ವ, ಹಾಗಾಗಿ ನೋಡೋಣ. ಸ್ವಲ್ಪ ಫಸ್ಟ್ ಹೋದ ತಕ್ಷಣ ಮಾದಪ್ಪನ ದರ್ಶನ ಮಾಡಿ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಾಲೂರು ಮಠಕ್ಕೆ ಹೋಗೋದು ಯೋಚನೆ ಮಾಡಬೇಕು. ಇಲ್ಲಿ ಸ್ವಲ್ಪ ಕೆಳಗಡೆ ಇಳಿದ್ರೇ ಇಲ್ಲಿ ಟಿಫನ್ ರೆಡಿ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಹೋದ ವರ್ಷ ಮಾಡಿದರು. ಹಾಗಿದ್ರೆ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಕೆಳಗಡೆ ಇಳಿತೀರ ಹಾಗೆ.